ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಟಲ್ಸ್ ಬಗ್ಗೆ ಹೇಳ್ತೀನಿ. ತುಂಬಾ ಜನ ಕೇಳಿದ್ದೀರಾ ಕ್ರಿಸ್ಟಲ್ಸ್ ಬಗ್ಗೆ ಅಂತ ಅನ್ಕೊಂಡು. ಸೊ ಕ್ರಿಸ್ಟಲ್ಸ್ ಅಂದ್ರೆ ಏನು? ಕ್ರಿಸ್ಟಲ್ಸ್ ಅನ್ನೋದು ಒಂದು ನ್ಯಾಚುರಲ್ ಮಿನರಲ್. ಸೊ ಇದನ್ನ ನ್ಯಾಚುರಲ್ ಆಗಿ ನಮ್ಗೆ ಅರ್ಥಲ್ಲಿ ಸಿಕ್ಕೋ ಅಂಥದ್ದು. ಕ್ರಿಸ್ಟಲ್ಸ್ ಅನ್ನೋದು ಇದರಲ್ಲಿ ಫುಲ್ ಆಫ್ ಎನರ್ಜಿ ಇರುತ್ತೆ. ಸೊ ಹಳೆ ಕಾಲದಲ್ಲಿ ತುಂಬಾ ಹಳೆ ಕಾಲದಲ್ಲಿ ಇದನ್ನ ಫಿಸಿಕಲ್ ಏನಾದ್ರೂ ಕಾಯಿಲೆಗಳಿದ್ದಾಗ, ಎಮೋಷನಲ್ ಕಾಯಿಲೆಗಳಿದ್ದಾಗ, ಸೊ ಅಂತದಕ್ಕೆಲ್ಲ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿ ಅದರದ್ದು ಎನರ್ಜಿ ಯೂಸ್ ಮಾಡ್ಕೊಂಡು ಆ ಕಾಯಿಲೆಗಳನ್ನ ಎಲ್ಲದಕ್ಕೂ ಹೀಲ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಯೂಸ್ ಮಾಡೋರು ಕೂಡ. ತುಂಬಾ ಜನ ಕ್ರಿಸ್ಟಲ್ ಹೀಲಿಂಗ್ ಯೂಸ್ ಮಾಡ್ತಾರೆ. ಕ್ರಿಸ್ಟಲ್ಗೆ ಆಮೇಲಿಂದ ಕ್ರಿಸ್ಟಲ್ ನ ಗುಡ್ ಲಕ್ ಯೂಸ್ ಮಾಡ್ತಾರೆ. ಸುಮಾರದಕ್ಕೆಲ್ಲ ನಾವು ಕ್ರಿಸ್ಟಲ್ ಎನರ್ಜಿನ ಯೂಸ್ ಮಾಡ್ಕೊಳ್ಬಹುದು. ಎಕ್ಸಾಂಪಲ್, ಇವಾಗ ಯಾವ್ದೋ ಒಂದು ಕ್ರಿಸ್ಟಲ್ ತಗೊಳಕ್ ಹೋಗ್ತೀರಾ ನೀವು ಅಂಗಡಿಗೆ. ಸೊ ಅದನ್ನ ಮುಟ್ಟಿ ನೋಡಿ, ಫಸ್ಟ್ ತಣ್ಣಗಿರ್ಬೇಕದು ಕ್ರಿಸ್ಟಲ್. ಆವಾಗ್ಲೇನೆ ಅದರ ಅರ್ಥ ಅದು ನಿಜವಾದ ಕ್ರಿಸ್ಟಲ್ ಅಂತ. ಇವಾಗ ಗ್ಲಾಸ್ ಅಲ್ಲೆಲ್ಲ ಮಾಡಿರ್ತಾರೆ ಕೆಲವು ಕ್ರಿಸ್ಟಲ್ಸ್ ಗಳನ್ನೆಲ್ಲ, ಅದು ತಣ್ಣಗಿರಲ್ಲ. ಸೊ ಅವಾಗ್ಲೇ ನಿಮಗೆ ಗೊತ್ತಾಗುತ್ತೆ ಅದು ರಿಯಲ್ ಕ್ರಿಸ್ಟಲ್ ಅಲ್ಲ ಅಂತ. ಆಮೇಲೆ ಕ್ರಿಸ್ಟಲ್ ಶಾಪಿಗೆ ಹೋದಾಗ ನೀವು ಸುಮ್ನೆ ಓಡಾಡ್ಕೊಂಡ್ ಬನ್ನಿ ಒಂದ್ಸಲ. ಆಮೇಲೆ ಕ್ರಿಸ್ಟಲ್ಸ್ ಗಳನ್ನೆಲ್ಲ ನೋಡಿ, ಮುಟ್ಟಿ ನೋಡಿ. ಆಮೇಲೆ ಅದೇನಾದ್ರೂ ಒಂದು ವೈಬ್ರೇಟ್ ಆಗುತ್ತಾ ನಿಮಗೆ, ಅಥವಾ ನಿಮ್ ಕಡೆಗೆ ಒಂಥರ ಕ್ರಿಸ್ಟಲ್ ಶಾಪಿಂಗ್ ಮಾಡಕ್ ಹೋದಾಗ ಯಾವಾಗ್ಲೂ ಅಷ್ಟೇನೆ, ಯಾವುದೇ ಕ್ರಿಸ್ಟಲ್ ಆಗ್ಲಿ ಸುಮ್ನೆ ನಿಮ್ ಹತ್ರ ಬರಲ್ಲ, ಅಥವಾ ನೀವು ಸುಮ್ನೆ ತಗೊಳಕ್ಕೂ ಹೋಗಲ್ಲ. ಸೊ ಅದನ್ನ ಇಟ್ಕೊಂಡ್ ನೋಡಿ, ಆಮೇಲಿಂದ ಅದೊಂಥರ ವೈಬ್ರೇಟ್ ಆಗುತ್ತೆ. ಆಮೇಲೆ ತಗೋಬೇಕು ಅಂತ. ಸೊ ಇವಾಗ ಕ್ರಿಸ್ಟಲ್ ನ ಇಟ್ಕೊಂಡ್ ನೋಡಿ, ಆಮೇಲಿಂದ ತಗೊಂಡ್ ಬನ್ನಿ. ಮನೆಗ್ ತಗೊಂಡ್ ಬಂದಾದ್ಮೇಲೆ ಕ್ರಿಸ್ಟಲ್ ನ ನೀರಲ್ಲಿ ವಾಶ್ ಮಾಡ್ಬೇಕು, ಆಯ್ತಾ? ಪ್ಲೈನ್ ನೀರಲ್ಲಿ ವಾಶ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾನೇನ್ ಮಾಡ್ತೀನಿ, ಯೂಶಲ್ ಆಗಿ ಎಲ್ಲರೂ ಮುಟ್ಟಿರ್ತಾರಲ್ವಾ, ಏನ್ ಎನರ್ಜಿ ಇರುತ್ತೆ ಏನು ಗೊತ್ತಿಲ್ಲ ಅಂತ ಅನ್ಬಿಟ್ಟು ಹಿಮಾಲಯನ್ ಸಾಲ್ಟ್ ಇರುತ್ತಲ್ಲ, ಸೊ ಹಿಮಾಲಯನ್ ಸಾಲ್ಟ್ ಅಲ್ಲಿ ಅದನ್ನ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕ್ರಿಸ್ಟಲ್ ಇಟ್ಟು ಮತ್ತೆ ಪ್ಲೈನ್ ವಾಟರ್ ಅಲ್ಲಿ ವಾಶ್ ಮಾಡ್ಬಿಡ್ತೀನಿ. ಮಾಡಿ ಅದನ್ನೆಲ್ಲ ಡ್ರೈ ಮಾಡಿ ಆಮೇಲಿಂದ ಸನ್ಲೈಟ್ ಅಲ್ಲಿ ಇಡ್ತೀನಿ. ತುಂಬಾ ಎದುರುಗಡೆ ಸನ್ಲೈಟ್ ಅಲ್ಲಿ ಇಡಕ್ ಹೋಗಲ್ಲ, ಯಾಕಂದ್ರೆ ಅದು ಕಲರ್ ಚೇಂಜ್ ಆಗ್ಬಿಡುತ್ತೆ ಯೂಶಲ್ ಆಗಿ ಕ್ರಿಸ್ಟಲ್ಸ್. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಸನ್ಲೈಟ್ ಅಲ್ಲಿ 1 hour 2 hours ನಮ್ದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಸೊ ಅಲ್ಲಿಗೆ ಸನ್ ರೇಸ್ ಬೀಳತ್ತೆ. ಮುಂದೆ ಇರತ್ತಲ್ಲ, ಆವಾಗ ಕ್ರಿಸ್ಟಲ್ ನ ನಾನು ಚಾರ್ಜ್ ಮಾಡಕ್ ಇಡ್ತೀನಿ. ಅದನ್ನ ನಾನು ಓವರ್ ನೈಟ್ ಇಡ್ತೀನಿ. ಅಲ್ಲೆಲ್ಲ ಜೋಡಿಸಿ ಇಟ್ಬಿಡ್ತೀನಿ ಕ್ರಿಸ್ಟಲ್ಸ್ನೆಲ್ಲನೂ. ಸೊ ಅದು ಚಾರ್ಜ್ ಆಗತ್ತೆ. ಆಮೇಲೆ ನಾನು ಏನ್ ಮಾಡ್ತೀನಿ, ಸ್ವಲ್ಪ ದಿನ ಹೊಸದಾಗಿ ತಂದಿದ್ದಾಗ ಮೆಡಿಟೇಟ್ ಮಾಡುವಾಗ ಕ್ರಿಸ್ಟಲ್ ನ ಕೈಯಲ್ಲಿ ಇಟ್ಕೊಂಡು ಮೆಡಿಟೇಟ್ ಮಾಡ್ತೀನಿ. ಒಂದು ಕ್ರಿಸ್ಟಲ್ದು ಫ್ರೆಂಡ್ಶಿಪ್ ಆಗುತ್ತೆ. ಅದಾದ್ಮೇಲೆ ನಾನು ಕ್ರಿಸ್ಟಲ್ ಜೊತೆ ವರ್ಕ್ ಮಾಡಕ್ ಶುರು ಮಾಡ್ತೀನಿ, ಇಲ್ಲ ಹೀಲಿಂಗ್ ಯೂಸ್ ಮಾಡ್ತೀನಿ. ನನ್ಗೆ ಯಾವ್ದಕ್ ಬೇಕು ಅನ್ಸುತ್ತೋ ಆ ಕ್ರಿಸ್ಟಲ್ ನ ಅದ್ರ ಎನರ್ಜಿ ಪ್ರಕಾರ, ಯಾವ ಕ್ರಿಸ್ಟಲ್ ಅದು ಅದ್ರ ಪ್ರಕಾರ ನಾನು ಅದನ್ನ ಯೂಸ್ ಮಾಡ್ತೀನಿ. ಸೊ ನೀವು ಅಷ್ಟೇ ಯಾವಾಗ್ಲೂ ಕ್ರಿಸ್ಟಲ್ ಏನಾದ್ರು ತಗೊಂಡಾಗ ಸೊ ಈ ತರ ಅದನ್ನ ಯೂಸ್ ಮಾಡಕ್ ಶುರು ಮಾಡಿ. ಆಮೇಲೆ ಕ್ರಿಸ್ಟಲ್ ಒಂದು ಸಲ ಅದ್ರ ಎನರ್ಜಿ ನಿಮಗೆ ಕನೆಕ್ಟ್ ಆಯ್ತು ಅಂದಾಗ ನೀವು ಅದ್ರ ಬೆಸ್ಟ್ ಫ್ರೆಂಡ್ ಆಗೋಗ್ಬಿಡ್ತೀರಾ, ಆಯ್ತಾ? ಸೊ ಆಮೇಲೆ ನೀವು ಆ ಕ್ರಿಸ್ಟಲ್ ಎಷ್ಟು ಚೆನ್ನಾಗಿ ನಿಮ್ಗೆ ಕೆಲಸ ಮಾಡತ್ತೆ ಅಂತ ಹೇಳಿ. ಹೀಲಿಂಗಿಗೆ ಯೂಸ್ ಮಾಡ್ಕೊಳ್ಳಿ, ಲಕ್ಕಿಗೆ ಯೂಸ್ ಮಾಡ್ಕೊಳ್ಳಿ, ಸಕ್ಸಸ್ಸಿಗೆ ಯೂಸ್ ಮಾಡ್ಕೊಳ್ಳಿ, ಯಾವ್ದಕ್ ಬೇಕಾ. 7 ಚಕ್ರಾಸ್ ಇದೆ ಅಲ್ವಾ, 7 ಚಕ್ರಾಸ್ಗೂ ಅದನ್ನ ಮೆಡಿಟೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಇಂಬ್ಯಾಲೆನ್ಸ್ ಆಗಿದ್ದಾಗ ಅದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಏನಾದ್ರೂ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಬಾಡಿನಲ್ಲಿ ಏನಾದ್ರೂ ಇಚ್ಚಿಂಗ್ ಆಗ್ತಾ ಇರುತ್ತೆ, ಸ್ಕಿನ್ ಇಂದ ಏನಾದ್ರು ಡಿಸೀಸ್ ಇದೆ ಅಂದಾಗ ಅದಕ್ಕೂ ಕ್ರಿಸ್ಟಲ್ ನ ಯೂಸ್ ಮಾಡ್ಕೊಳ್ಬಹುದು. ಲವ್ಗೆ ಯೂಸ್ ಮಾಡ್ಕೊಳ್ಬಹುದು, ರಿಲೇಶನ್ಶಿಪ್ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು, ಎಲ್ಲದಕ್ಕೂ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇವಾಗ ಫಸ್ಟ್ ರೋಸ್ ಕ್ವಾರ್ಟ್ಸ್, ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ಕೊಳ್ಬಹುದು ಅಂತ ನೋಡೋಣ. ರೋಸ್ ಕಲರ್ ಅಂದಿದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ ನಿಮಗೆ? ಒಂಥರ ಲವ್, ಹ್ಯಾಪಿನೆಸ್, ಆ ತರದಕ್ಕೆಲ್ಲ ಯೂಸ್ ಮಾಡ್ಕೊಳಕ್ಕಾಗತ್ತೆ. ಸೊ ರೋಸ್ ಕ್ವಾರ್ಟ್ಸ್ ತುಂಬಾನೇ ಹೀಲಿಂಗ್, ಈ ಚಕ್ರ ಹೀಲಿಂಗ್ ಅಲ್ಲಿ ರೋಸ್ ಕ್ವಾರ್ಟ್ಸ್ ಅನ್ನ ಹಾರ್ಟ್ ಅದನ್ನ ಪ್ಯೂರಿಫೈ ಮಾಡ್ಕೊಳ್ಳೋದಿಕ್ಕೆ, ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ನಾನೆಲ್ಲ ಬುಕ್ಕಲ್ಲಿ ಬರ್ದಿಟ್ಕೊಂಡಿದ್ದೀನಿ, ಅದಕ್ಕೆ ನೋಡ್ತಾ ಇದ್ದೀನಿ. ಸೊ ಇದನ್ನ ಎಮೋಷನ್ಸ್, ಸೊ ಒಂಥರ ಡೀಪ್ ಎಮೋಷನ್ಸ್ ಇರುತ್ತೆ. ರಿಲೇಶನ್ಶಿಪ್ ಚೆನ್ನಾಗಿ ಮಾಡ್ಕೊಳ್ಬೇಕು. ಲವ್ಗೆ ಬರೀ ಏನು ಲವ್ ಅಂದಿದ ತಕ್ಷಣ ಗಂಡ ಹೆಂಡತಿ, ಹುಡುಗ ಹುಡುಗಿ, ಬಾಯ್ ಫ್ರೆಂಡ್ ಆ ತರ ಏನಲ್ಲ, ಎಲ್ಲರ ಜೊತೆಗೂ ಒಂದು ಲವ್ ರಿಲೇಶನ್ಶಿಪ್ ಇರತ್ತಲ್ವಾ ನಮ್ದು. ಅದಕ್ಕೆ ಎಲ್ಲದಕ್ಕೂ ಅಂತದಕ್ಕೆಲ್ಲ ಸೊ ಇದನ್ನ ರೋಸ್ ಕ್ವಾರ್ಟ್ಸ್ ನ ಯೂಸ್ ಮಾಡ್ಕೊಳ್ತೀವಿ. ಓಕೆನಾ? ಸೊ ಇವಾಗ ಏನಾದ್ರೂ ಒಂದು ಬ್ಯಾಡ್ ಅಟ್ಮಾಸ್ಫಿಯರ್ ಆಗೋಗ್ಬಿಟ್ಟಿರತ್ತೆ, ಮನೆಯಲ್ಲಿ ಏನೋ ಜಗಳ ಆಗೋಗ್ಬಿಟ್ಟಿರತ್ತೆ, ಏನೋ ಆತರ, ಅಥವಾ ಮಕ್ಕಳು ಅಪ್ಪ ಅಮ್ಮಂಗೆ ಮಾತು ಕೇಳಲ್ಲ, ಅಥವಾ ಅಪ್ಪ ಅಮ್ಮ ಜಗಳ ಕಾಯ್ತಾ ಇರ್ತಾರೆ, ಮಕ್ಳು ಜಗಳ ಕಾಯ್ತಾ ಇರ್ತಾರೆ, ಮನೇಲಿ ಹುಷಾರಿರಲ್ಲ ತುಂಬಾ ಜನಕ್ಕೆ, ಏನೋ ಟ್ರಾಮಾ ಇರುತ್ತೆ, ಎಮೋಷನಲ್ ಟ್ರಾಮಾ ಇರುತ್ತೆ. ಸೊ ಅಂತದೆಲ್ಲ ಇದ್ದಾಗ
ನೆಗೆಟಿವಿಟಿ ರಿಮೂವ್ ಮಾಡೋದಿಕ್ಕೆ ಕೂಡ ನೀವು ಈ ರೋಸ್ ಕ್ವಾರ್ಟ್ಸ್ ಅನ್ನ ಯೂಸ್ ಮಾಡ್ಬೋದು. ಸೊ ಇದನ್ನ ಹೇಗೆ ಯೂಸ್ ಮಾಡೋದು, ಒಂದ್ ಸಮಾಧಾನ ಇಲ್ಲ, ಒಂದ್ ಖುಷಿ ಇಲ್ಲ ಅಂತೆಲ್ಲ ಇದ್ದಾಗ ರೋಸ್ ಕ್ವಾರ್ಟ್ಸ್ ನ ಏನ್ ಮಾಡಿ, ನೀವು ಇದನ್ನ ಫಸ್ಟ್ ಪ್ಲೈನ್ ವಾಟರ್ ಅಲ್ಲಿ ವಾಶ್ ಮಾಡ್ಬೇಡಿ, ಆಯ್ತಾ. ಇದನ್ನ ನೀವೇನ್ ಮಾಡ್ತೀರಾ, ಯಾವ್ದಾದ್ರು ಒಂದು ಬಾಟಲ್ಲು ಅಥವಾ ಒಂದು ಜಾರಲ್ಲಿ ಈ ಕ್ರಿಸ್ಟಲ್ ನ ಇಟ್ಬಿಟ್ಟು ಆಮೇಲೆ ಅದಕ್ಕೆ ನೀರ್ ತುಂಬಿಡಿ, ಫುಲ್ ಆಗ್ಬೇಕು ನೀರು, ಆಯ್ತಾ. ಕ್ರಿಸ್ಟಲ್ ಮುಳುಗ್ಬಿಡ್ಬೇಕು ನೀರಲ್ಲಿ. ಸೊ ಆ ತರ ಮಾಡಿ ಆಮೇಲಿಂದ ಅದನ್ನ ಒಂದ್ ಸ್ವಲ್ಪ ಹೊತ್ತು ಸನ್ಲೈಟ್ ಅಲ್ಲಿ ಒಂದು 1 hour ಇಂದ 12 hours ತನಕ ಸನ್ಲೈಟ್ ಅಲ್ಲಿ ಇಡಿ, ಆಯ್ತಾ. ಆಮೇಲಿಂದ ಅಕಸ್ಮಾತ್ ನಿಮ್ಗೆ ಫುಲ್ ಮೂನ್ ಡೇ ದಿನ ಇದನ್ನ ಏನಾದ್ರು ಮಾಡಕ್ಕಾಗತ್ತಾದ್ರೆ ಫುಲ್ ಮೂನ್ ನೈಟ್ ಅಲ್ಲೂ ಕೂಡ ಅದನ್ನು ಮಾಡ್ಬೋದು. ಹೋಲ್ ನೈಟ್ ಅದನ್ನ ಕ್ರಿಸ್ಟಲ್ಲು ನೀರೊಳಗಡೆ ಹಾಕ್ಬಿಟ್ಟು ಇಟ್ಬಿಡಿ. ಆಮೇಲೆ ನೆಕ್ಸ್ಟ್ ಡೇ ಏನ್ ಮಾಡ್ತೀರಾ, ಆ ನೀರನ್ನ ತಗೊಳ್ಳಿ, ಬರೀ ನೀರು, ಕ್ರಿಸ್ಟಲ್ ಬೇಕಾಗಿಲ್ಲ. ಅವಾಗ ಕ್ರಿಸ್ಟಲ್ ಎತ್ತಿಟ್ಬಿಟ್ಟು ಬರೀ ನೀರನ್ನ ಒಂದು ಸ್ಪ್ರೇ ಬಾಟ್ಲ್ ಬರುತ್ತಲ್ಲ, ಸೊ ಅದ್ರೊಳಗಡೆ ಹಾಕೊಂಡು ಮನೆ ಎಂಟ್ರೆನ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕಾಯ್ತಾ. ಇವಾಗ ಮನೆ ಎಂಟ್ರೆನ್ಸ್ ಹಿಂಗಿದೆ ಅಂತಂದಾಗ ಈ ಕಡೆಯಿಂದ ಸ್ಪ್ರೇ ಮಾಡ್ಕೊಂಡ್ ಬನ್ನಿ ಮನೇಲಿ ಫುಲ್ಲು, ಆಯ್ತಾ. ಕ್ಲಾಕ್ ವೈಸ್ ಅಲ್ಲಿ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಉಲ್ಟಾ ಹೋಗಕ್ ಹೋಗ್ಬಿಡಿ, ಸೀದಾ ಮಾಡ್ಕೊಂಡು ಇಂಟೆನ್ಷನ್ ಇಟ್ಕೊಳ್ಳಿ, ಬಾಟಲ್ ಇಟ್ಕೊಂಡು ಹೇಳಿ, ನಮ್ಮ ಮನೆಯಲ್ಲಿ ಯಾವಾಗ್ಲೂ ಸಂತೋಷ ಇರ್ಲಿ, ನಮ್ಮ ಮನೇಲಿ ಯಾವಾಗ್ಲೂ ಪ್ರೀತಿ ವಿಶ್ವಾಸ ಇರ್ಲಿ, ಎಲ್ಲರೂ ನಾವು ಖುಷಿ ಖುಷಿಯಾಗಿ ಆರೋಗ್ಯವಾಗಿರ್ಲಿ, ಈ ಮನೆಯಲ್ಲಿ ನೆಮ್ಮದಿ ಇರ್ಲಿ, ಶಾಂತಿ ಇರ್ಲಿ ಅಂತೆಲ್ಲ ಹೇಳ್ಕೊಂಡು ಆಮೇಲಿಂದ ಸ್ಪ್ರೇ ಮಾಡ್ಕೊಂಡು ಬನ್ನಿ, ಆಯ್ತಾ. ಮನೆ ಪೂರ್ತಿ ಎಲ್ಲ ಕಡೆ ಸ್ಪ್ರೇ ಮಾಡಿ ನೀವು. ಆಮೇಲೆ ನೋಡ್ತೀರಾ ನಿಮ್ ಮನೆಯಲ್ಲಿ ಹೇಗೆ ಈ ರೋಸ್ ಕ್ವಾರ್ಟ್ಸು ಲವ್, ರಿಲೇಶನ್ಶಿಪ್, ಹ್ಯಾಪಿನೆಸ್ಸು, ಕಾಮು, ಪೀಸು, ಕಾಯಿಲೆಗಳಿರಲ್ಲ ಜಾಸ್ತಿ ಮನೆಯಲ್ಲಿ. ಸೊ ಆತರ ಎಲ್ಲ ನಿಮಗೆ ಒಳ್ಳೆ ವೈಬ್ಸ್ ತಂದು ಕೊಡುತ್ತೆ. ಸೊ ಇದನ್ನ ನೀವು ಎಷ್ಟು ದಿನ ಬೇಕಾದ್ರೂ ಮಾಡ್ಬೋದು, ಇಲ್ಲ ಎವ್ರಿ ಡೇ ನೀವು ಇದನ್ನ ಸ್ಪ್ರೇ ಮಾಡ್ಕೊಂಡ್ ಬರ್ತೀರಾ ಅಂತಂದ್ರು ಅದು ತುಂಬಾ ಒಳ್ಳೇದೇನೆ. ಸೊ ಇಲ್ಲ ನಿಮಗೆ ಯಾವಾಗಾದ್ರು ಅವಾಗ ಮಾಡ್ಬೇಕು ಅನ್ಸಿದ್ರೆ ಅವಾಗವಾಗ್ಲೂ ಮಾಡಿ. ಸೊ ಹೆಂಗಾದ್ರೂ ಸರಿ ಈ ತರ ರೆಗ್ಯುಲರ್ ಆಗಿ, ಇವಾಗ ಏನೋ ಮನೇಲಿ ಜಗಳ ಆಗ್ತಾ ಇದೆ ಅಂತಂದಾಗ ಎವ್ರಿ ಡೇ ನೀವು ಯೂಸ್ ಮಾಡಕ್ ಶುರು ಮಾಡಿ, ಅವಾಗ ನೋಡ್ತೀರಾ ನೀವೇನೆ ಹೇಗೆ ಚೇಂಜಸ್ ಆಗತ್ತೆ ಅಂತ ಹೇಳಿ. ಸೊ ರೋಸ್ ಕ್ವಾರ್ಟ್ಸ್ ವೆರಿ 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 ಗುಡ್. ನೋಡಿ ನಾನು ಇವಾಗ ಅವಾಗಿಂದ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವಾ, ಸೊ ನನ್ನ ಕೈಯಲ್ಲಿ ಇಲ್ಲೆಲ್ಲ ಫುಲ್ಲು ವೈಬ್ರೇಟ್ ಆಗ್ತಾ ಇದೆ ನಂಗೆ, ಯಾಕಂದ್ರೆ ಇದನ್ನ ನಾನು ಇಟ್ಕೊಂಡು ಅಷ್ಟು ಜಾಸ್ತಿ ಇದ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಇದು ನನ್ನ ಫ್ರೆಂಡ್ ಆಗೋಗ್ಬಿಟ್ಟಿದೆ, ಬೆಸ್ಟ್ ಫ್ರೆಂಡ್. ಸೊ ಹಾಗೆ ಸೊ ರೋಸ್ ಕ್ವಾರ್ಟ್ಸ್ ಅನ್ನ ಅದಕ್ಕೆ ಅಂತ ನೀವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಹಾರ್ಟ್ ಚಕ್ರ ಏನಾದ್ರು ಇಂಬ್ಯಾಲೆನ್ಸ್ ಆಗಿದೆ ಅಂದಾಗ 7 ಚಕ್ರಾಸ್ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡ್ತೀನಿ, ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ. ಸೊ ನಿಮಗೇನಾದ್ರು ಹಾರ್ಟ್ ಚಕ್ರನೂ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅನ್ಸ್ದಾಗ ಸೊ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಮೆಡಿಟೇಟ್ ಮಾಡಿ, ಆವಾಗ ನಿಮಗೆ ಎನರ್ಜಿ ಚೆನ್ನಾಗಿ ಸಿಕ್ಕತ್ತೆ. ಸೊ ನಿಮ್ಗೆ ಮನಿ ಇರ್ಬೇಕು, ಸಕ್ಸಸ್ ಇರ್ಬೇಕು, ವೆಲ್ತ್ ಇರ್ಬೇಕು, ಅಬಂಡೆನ್ಸ್ ಇರ್ಬೇಕು ಅಂತ ಹೇಳಿದಾಗ ಸೊ ನಿಮ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರೋದು 3 ಕ್ರಿಸ್ಟಲ್. ಅದು ಗ್ರೀನ್ ಅವೆಂಚುರಿನ್ನು, ಆಯ್ತಾ, ಆಮೇಲೆ ಸಿಟ್ರಿನ್ನು, ಆಮೇಲೆ ರೋಸ್ ಕ್ವಾರ್ಟ್ಸು. ಸೊ ಈ 3 ಕ್ರಿಸ್ಟಲ್ನ ಒಟ್ಟಿಗೆ ಇಡ್ಬೇಕು. ಸೊ ಈ 3 ಕ್ರಿಸ್ಟಲ್ಲು ಫ್ರೆಂಡ್ಸು. ಸೊ ಆಯ್ತಾ. ಸೊ ರೋಸ್ ಕ್ವಾರ್ಟ್ಸು ಲವ್ಗೆ, ಸಕ್ಸಸ್ಗೆ, ಆ ತರ ಸಿಟ್ರಿನ್ನು ವೆಲ್ತ್ಗೆ, ಗ್ರೀನ್ ಅವೆಂಚುರಿನ್ನು ಪ್ರಾಸ್ಪೆರಿಟೀಸ್ಗೆ, ಸಕ್ಸಸ್ಗೆ, ಅದಕ್ಕೆ. ಸೊ ಈ 3 ಕ್ರಿಸ್ಟಲ್ನು ಒಟ್ಟಿಗೆ ಇಡಬೇಕು. ಸೊ ಈ ಗ್ರೀನ್ ಅವೆಂಚುರಿನ್ನು ಯೂಸ್ ಮಾಡ್ತಾ ಇದ್ರು ಇಂಟೆಲಿಜೆಂಟ್ ಬೆಳೆಸ್ಕೊಳ್ಳೋಕೆ, ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿದೆ ಅಂತಂದಾಗ ನಿಮ್ಗೆ ಅದನ್ನ ಹೇಗೆ ಸಂಪಾದನೆ ಮಾಡೋದು, ಮತ್ತೆ ಹೇಗೆ ಅದನ್ನ ನೋಡ್ಕೊಳ್ಳೋದು, ಹೇಗೆ ಬೆಳೆಸೋದು ಅನ್ನೋದೊಂದು ನಾಲೆಡ್ಜ್ ಬರ್ಬೇಕಲ್ವಾ. ಅದಕ್ಕೆ ಗ್ರೀನ್ ಅವೆಂಚುರಿನ್ನು ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ, ನಿಮ್ಗೆ ಇಂಟೆಲಿಜೆಂಟ್ ಮಾಡುತ್ತೆ. ಸಿಟ್ರಿನ್ನು ನಿಮ್ಮ ಪ್ರಾಸ್ಪೆರಿಟಿ, ಫ್ಯೂಚರ್ ಅಲ್ಲಿ ಪ್ರಾಸ್ಪೆರಿಟಿ ಮಾಡೋದಿಕ್ಕೆ, ಅಟ್ರಾಕ್ಟ್ ಮಾಡೋದಿಕ್ಕೆ ತುಂಬಾ ಯೂಸ್ಫುಲ್ ಆದಂತ ಕ್ರಿಸ್ಟಲ್. ಆಮೇಲೆ ರೋಸ್ ಕ್ವಾರ್ಟ್ಸ್ ನಿಮಗೆ ಸಕ್ಸಸ್ ತಂದ್ಕೊಡುತ್ತೆ, ಆಮೇಲಿಂದ ಲವ್ ತಂದ್ಕೊಡುತ್ತೆ, ಆಮೇಲೆ ಬ್ಯಾಲೆನ್ಸ್ ಇಡುತ್ತೆ, ಒಳ್ಳೆ ಗುಡ್ ಅಟ್ಮಾಸ್ಫಿಯರ್ ಇಡುತ್ತೆ. ಇದು ಇನ್ ಅಂಡ್ ಯಾಂಗ್ ಎನರ್ಜಿ, ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಎನರ್ಜಿ ಇರುತ್ತಲ್ಲ ಅದನ್ನೆಲ್ಲ ಗುಡ್ ಬ್ಯಾಲೆನ್ಸ್ ಅಲ್ಲಿ ಇಡುತ್ತೆ. ಫೆಂಗ್ ಶೂಯಿನಲ್ಲಿ ಏನ್ ಹೇಳ್ತಾರೆ, ಸೌತ್ ಈಸ್ಟ್ ಜಾಗ ಇರುತ್ತಲ್ವಾ ನಿಮ್ದು ಲಿವಿಂಗ್ ರೂಮ್ ಅಲ್ಲಿ, ಸೌತ್ ಈಸ್ಟ್ ಎಲ್ಲಿರುತ್ತೋ ಅಲ್ಲಿ ಇದನ್ನ ಟೇಬಲ್ ಮೇಲೆ ಇಲ್ಲ ಒಂದು ಶೆಲ್ಫ್ ಅಲ್ಲಿ ಒಂದು ಬೌಲ್ ತಗೊಳ್ಳಿ, ಅದ್ರೊಳಗಡೆ ಈ 3 ಕ್ರಿಸ್ಟಲ್ ಅನ್ನು ಇಟ್ಬಿಟ್ಟು ಆಮೇಲಿಂದ ನೀವು ನೋಡ್ತೀರಾ ಈ ಕ್ರಿಸ್ಟಲ್ಸ್ ಎನರ್ಜಿ ಎಷ್ಟು ಹೈ ವೈಬ್ರೇಷನ್ ಆಗ್ಬಿಟ್ಟು ಅದರಿಂದ ನಿಮ್ಗೆ ಬೇಕಾಗಿರೋ ವೆಲ್ತ್, ಅಬಂಡೆಂಟು, ಸಕ್ಸಸ್ಸು ಎಲ್ಲಾನು ತಂದ್ಕೊಡತ್ತೆ. ಇಷ್ಟು ಫೆಂಗ್ ಶೂಯಿ ಪ್ರಕಾರ ನಿಮ್ಗೆ ಪ್ರಾಸ್ಪೆರಿಟಿ, ಅಬಂಡೆಂಟು, ವೆಲ್ತ್ ಬರುವಂತ ಜಾಗ ಅಂತ. ಸೊ ಅಲ್ಲಿ ಅದು ಈ 3 ಕ್ರಿಸ್ಟಲ್ಸ್ ನ ಇಡ್ಬೇಕು.
ಈ ಕ್ರಿಸ್ಟಲ್ ನ ಸ್ಪೆಲ್ಲಿಗೂ ಕೂಡ ಯೂಸ್ ಮಾಡ್ತಾರೆ. ಸೊ ನೀವು ಒಂದ್ ಪೇಪರ್ ನಲ್ಲಿ ನಿಮಗೆ ಏನ್ ಬೇಕಾಗಿದೆ, ನಿಮ್ಮಲ್ಲಿ ಏನ್ ಆಸೆ ಇದೆ ಅಂತ ಅಂದ್ಬಿಟ್ಟು ಅದನ್ನ ಬರ್ದ್ಬಿಟ್ಟು ಆಮೇಲೆ ಈ ಕ್ರಿಸ್ಟಲ್ಸ್ ಕೆಳಗಡೆ ಇಟ್ಬಿಟ್ಟು ನಿಮ್ಮ ವಿಶ್ ಎಲ್ಲ ನಿಜ ಆಗೋಗ್ಬಿಟ್ಟಿದೆ, ಮ್ಯಾನಿಫೆಸ್ಟ್ ಆಗಿದೆ ಅಂತ ಅನ್ಕೊಂಡು ಕೇಳ್ಕೊಂಡ್ ನೋಡಿ. ಆಮೇಲಿಂದ ಈ ಕ್ರಿಸ್ಟಲ್ಗಳು ಅದ್ರದ್ದು ಎನರ್ಜಿನ ಯೂಸ್ ಮಾಡ್ಬಿಟ್ಟು ವೈಬ್ರೇಷನ್ ಕ್ರಿಯೇಟ್ ಮಾಡಿ ಮ್ಯಾಜಿಕ್ ತರ ನಿಮ್ಮ ಆಸೆಗಳನ್ನು ಎಲ್ಲ ಪೂರ್ತಿ ಮಾಡುತ್ತೆ. ಸೊ ಅಂತ ಟೈಮ್ ನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೂನ್ ಸ್ಟೋನ್ ಯೂಸ್ ಮಾಡ್ಬೇಕು. ಇದು ಮೂನ್ ಸ್ಟೋನ್, ಆಯ್ತಾ, ಕಾಣತ್ತಾ? ಯಾ. ಸೊ ಇದು ಮೂನ್ ಸ್ಟೋನ್. ಸೊ ನೀವು ನೋಡ್ತೀರಾ ಈ ಮೂನ್ ಸ್ಟೋನ್ ಅಲ್ಲಿ ಇರೋ ಎನರ್ಜಿ ಮತ್ತೆ ವೈಬ್ರೇಷನ್ಸ್ ಸೂಪರ್ 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 ಹೈ ಆಗಿದೆ. ಸೊ ಮೂನ್ ಸ್ಟೋನ್ ಯಾವಾಗ್ಲೂ ನಮ್ಗೆ ಕಾಮ್ ಆಗಿಡೋದಿಕ್ಕೆ ಯೂಸ್ ಮಾಡ್ಕೊಳ್ಬಹುದು, ತುಂಬಾ ರಿಲ್ಯಾಕ್ಸ್ ಆಗಿರೋಕೆ, ಕಾಮ್ ಆಗಿರೋದಿಕ್ಕೆ ಅಂತದಕ್ಕೆಲ್ಲನೂ ಮೂನ್ ಎನರ್ಜಿನೇ ಹಾಗೆ ಅಲ್ವಾ, ತುಂಬಾ ಕಾಮ್ ಆಗಿರೋದು, ತುಂಬಾ ಪೇಶನ್ಸ್ ಇಂದ ಇರೋದು, ಆ ತರದ್ದು ಮೂನ್ ಎನರ್ಜಿ ಅಲ್ವಾ. ಈ ಮೂನ್ ಸ್ಟೋನ್ ಅನ್ನು ಕೂಡ ಚಕ್ರ ಬ್ಯಾಲೆನ್ಸಿಂಗ್ ಅಲ್ಲಿ ಇದನ್ನ ಥರ್ಡ್ ಐ ಚಕ್ರ ಬ್ಯಾಲೆನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನಮ್ದು ಥರ್ಡ್ ಐ ಚಕ್ರ ಇಲ್ಲಿರೋದು. ಸೊ ಇದಕ್ಕೋಸ್ಕರ ನಾವು ಮೂನ್ ಸ್ಟೋನ್ ಅನ್ನ, ಇವಾಗ ನಮ್ದು ಥರ್ಡ್ ಐ ಚಕ್ರ ಏನಾದ್ರು ಬ್ಯಾಲೆನ್ಸ್ ಇಲ್ಲ ಅಂತಂದಾಗ ಸೊ ಇದನ್ನ ನೀವು ವಾಶ್ ಮಾಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಮೆಡಿಟೇಟ್ ಮಾಡುವಾಗ ಇದನ್ನ ಸ್ವಲ್ಪ ಹೊತ್ತು ಒಂದು 5 minutes ಇಟ್ಕೊಳ್ಳಿ ಹೀಗೆ ಥರ್ಡ್ ಐ ಚಕ್ರದಲ್ಲಿ. ಆಮೇಲಿಂದ ನೋಡ್ತೀರಾ ನೀವು ಹೇಗೆ ಇದು ನಿಮ್ದು ಥರ್ಡ್ ಐ ಚಕ್ರನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತೆ ನಿಮಗೆ ತುಂಬಾನೇ ಪವರ್ಫುಲ್ ಇಂಟ್ಯೂಷನ್ಸ್ ಎಲ್ಲ ಇದರಲ್ಲಿ ಇನ್ಕ್ರೀಸ್ ಮಾಡುತ್ತೆ ನಿಮಗೆ. ಓಕೆನಾ? ಸೊ ಇದನ್ನ ಏನ್ ಮಾಡ್ತೀರಾ, ಇವಾಗ ತುಂಬಾ ನಿಮ್ಮ ನೇಬರ್ಸ್ ಎಲ್ಲ ತುಂಬಾ ಜಗಳ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತಂದಾಗ ಸೊ ಇದನ್ನ ನಿಮ್ಮ ನೇಬರ್ಸ್ ಇಂದು ಫೆನ್ಸ್ ಇರತ್ತಲ್ವಾ, ಇವಾಗ ಕಾಂಪೌಂಡ್ ಇರತ್ತಲ್ವಾ ಆ ಕಡೆ ಈ ಕಡೆ, ಸೊ ಆ ಕಾಂಪೌಂಡ್ ಹತ್ರ ಇಟ್ಬಿಟ್ಟು ಆಮೇಲಿಂದ ಒಂದು 2 ಅಥವಾ 3 ಮೂನ್ ಸ್ಟೋನ್ ಕ್ರಿಸ್ಟಲ್ಸ್ ತಗೊಂಡ್ಬಿಟ್ಟು ಅದನ್ನ ನಿಮ್ ಕಾಂಪೌಂಡ್ ಒಳಗಡೆ ಇಟ್ಬಿಟ್ಟು ಆಮೇಲೆ ನೋಡಿ ಹೇಗೆ ಮ್ಯಾಜಿಕ್ ತರ ಪ್ರೊಟೆಕ್ಟ್ ಮಾಡು ನಮ್ಮನ್ನ ಅಂತ ಕೇಳ್ಕೊಂಡ್ರೆ ಸಾಕು. ಆಮೇಲಿಂದ ನೀವೇ ನೋಡ್ತೀರಾ ನಾಯ್ಸಿ ನೈಬರ್ಸ್ ಯಾರು ನಿಮ್ ತಂಟೆಗೆ ಬರಲ್ಲ. ಏನ್ ಮಾಡ್ತೀರಾ, ಕ್ರಿಸ್ಟಲ್ ನ ಕೈನಲ್ಲಿ ಇಟ್ಕೊಳ್ಳಿ, 2-3 ಇಟ್ಕೊಳ್ಬಹುದು. ಇಟ್ಕೊಂಡ್ಬಿಟ್ಟು ಆಮೇಲಿಂದ ಪ್ರೇ ಮಾಡಿ ಈ ತರ ಕ್ರಿಸ್ಟಲ್ ನಮ್ಗೆ ಅಕ್ಕಪಕ್ಕದವರಿಂದ ಏನು ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಆಮೇಲಿಂದ ಒಂದ್ ಫ್ಯೂ ಮಿನಿಟ್ಸ್ ಮೆಡಿಟೇಟ್ ಮಾಡಿ ಅದನ್ನ ಕಾಂಪೌಂಡ್ ಒಳಗಡೆ, ನಿಮ್ಮನೆ ಕಡೆಗೆ ಕಾಂಪೌಂಡ್ ಒಳಗಡೆಯಿಂದ ಇಟ್ಬಿಡಿ, ಆಯ್ತಾ. ಇಟ್ಬಿಟ್ಟು ಆಮೇಲಿಂದ ನೋಡಿ ನೀವು ಹೇಗೆ ಮ್ಯಾಜಿಕ್ ತರ ನಿಮ್ಮ ನೈಬರ್ಸ್ ಎಲ್ಲ ತುಂಬಾ ಕ್ವೈಟ್ ಆಗಿ ಹೋಗ್ಬಿಡ್ತಾರೆ, ಕಾಮ್ ಆಗಿ ಹೋಗ್ಬಿಡ್ತಾರೆ ಆ ತರ. ಆಮೇಲೆ ಫುಲ್ ಮೂನ್ ಇರುತ್ತಲ್ಲ, ಫುಲ್ ಮೂನ್ ಅಲ್ಲೂ ಇದನ್ನ ಇಟ್ಕೊಂಡು ನಮ್ಗೆ ಯಾವ ತರವಾದ ತೊಂದರೆಗಳು ಆಗದೆ ಇರೋ ತರ ಆರಾಮಾಗಿರೋ ತರ ನೋಡ್ಕೊಳ್ಳಿ ಅಂತ ಹೇಳಿ ಮಾಡಿ. ಮಕ್ಕಳಿಗೆ ಓದೋದಿಕ್ಕೆ, ಕಾನ್ಸಂಟ್ರೇಷನ್ ಮಾಡೋದಿಕ್ಕೆ, ಮಕ್ಕಳಿಗೆ ಅಂತ ಏನು ಯಾರು ಬೇಕಾದ್ರೂ ಅಷ್ಟೇ, ಸ್ಟಡಿ ಮಾಡೋರಿಗೆ, ಕೆಲಸ ಮಾಡೋದಿಕ್ಕೆ, ಕಾನ್ಸಂಟ್ರೇಟ್ ಮಾಡೋದಿಕ್ಕೆ, ಆ ತರದಕ್ಕೆಲ್ಲ ಯಾವ ತರದ ಕ್ರಿಸ್ಟಲ್ ಯೂಸ್ ಮಾಡ್ಬೇಕು ಅಂತ ಅದಕ್ಕೆಲ್ಲದಕ್ಕೂ ಕ್ಯಾಲ್ಸೈಟ್ ಕ್ರಿಸ್ಟಲ್ ತುಂಬಾನೇ ನಿಮ್ಗೆ ಫೋಕಸ್ ಮಾಡೋದಿಕ್ಕೆ, ಕಾನ್ಸಂಟ್ರೇಟ್ ಮಾಡೋದಿಕ್ಕೆ, ಸ್ಟಡಿ ಮಾಡೋದಿಕ್ಕೆ, ವರ್ಕ್ ಮಾಡ್ತಾ ಇರುವಾಗ ಯಾವ ತರದ್ದು ಡಿಸ್ಟ್ರಾಕ್ಷನ್ ಆಗದೆ ಇರೋದಿಕ್ಕೆ, ಸೊ ಅಂತದಕ್ಕೆಲ್ಲ ಇದು ಕ್ಯಾಲ್ಸೈಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಿಮ್ದು ಟೇಬಲ್ ಇರತ್ತಲ್ವಾ, ಇವಾಗ ಮಕ್ಳದ್ದು ಓದೋದಕ್ಕೆ ಡೆಸ್ಕ್ ಇಟ್ಕೊಂಡಿದ್ದೀರಾ ಅಥವಾ ನಿಮ್ ಟೇಬಲ್ ಇಟ್ಕೊಂಡಿದ್ದೀರಾ ಅಂತಂದಾಗ ಅದನ್ನ ಒಂದು ಕಾರ್ನರ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪ್ಲೇಸ್ ಮಾಡ್ಬೋದು, ಇಲ್ಲ ರೈಟ್ ಸೈಡ್ ಅಲ್ಲೂ ಪ್ಲೇಸ್ ಮಾಡ್ಬೋದು. ಯೂಶಲ್ ಆಗಿ ರೈಟ್ ಸೈಡ್ ಅಲ್ಲಿ ಫೋನ್ ಇಡಿ ಅಂತ ಹೇಳ್ತಾರೆ, ಅವಾಗ ಫೋನ್ ಅದ್ರದ್ದು ರೈಟ್ ಸೈಡ್ ಅಲ್ಲಿ ಇಟ್ಟಿದ ತಕ್ಷಣ ಅದ್ರ ಕಡೆ ಜಾಸ್ತಿ ಗಮನ ಹೋಗಲ್ಲ ಅಂತ. ಸೊ ಲೆಫ್ಟ್ ಸೈಡ್ ಅಲ್ಲಿ ಕ್ಯಾಲ್ಸೈಟ್ ನ ಇಡಿ. ಆಮೇಲಿಂದ ನೋಡ್ತೀರಾ ಅದ್ರ ಪವರ್, ಈ ಕ್ರಿಸ್ಟಲ್ದು ಎನರ್ಜಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡೋಕೆ, ಸ್ಟಡಿ ಮಾಡೋದಿಕ್ಕೆ, ಫೋಕಸ್ ಮಾಡೋದಿಕ್ಕೆ ಎಲ್ಲ ಯೂಸ್ ಮಾಡಿ ಕೊಡ. ಇದು ಪೈರೈಟ್ ಅಂತ, ಇದು ಏನಂತಾರೆ ಗೊತ್ತಾ, ಪುವರ್ ಮ್ಯಾನ್ಸ್ ಗೋಲ್ಡ್ ಅಂತಾರೆ. ಯಾಕಂದ್ರೆ ಇದು ನೋಡಿ ಎಷ್ಟೊಂದು ಶೈನಿ ಇದೆ ಅಲ್ವಾ, ಗೋಲ್ಡ್ ತರಾನೇ ಕಾಣತ್ತಲ್ವಾ ತುಂಬಾ, ಅದಕ್ಕೋಸ್ಕರ ಆಗ್ತಿರಲ್ವಾ. ಎಂಟರ್ ಆಗ್ತಿದ್ದಂಗೆನೆ ನಿಮ್ಮ ಲೆಫ್ಟ್ ಸೈಡ್ ಯಾವ್ದು ಕಾರ್ನರ್, ಫುಲ್ಲು ಕಾರ್ನರ್ ಇರ್ಬೇಕು, ಅಲ್ಲಿ ಇದನ್ನ ನೀವು ಇಟ್ಬಿಡಿ. ಆವಾಗ ನೋಡ್ತೀರಾ ಎಷ್ಟು ಚೆನ್ನಾಗಿ ನಿಮ್ಗೆ ವೆಲ್ತ್ ಅಬಂಡೆನ್ಸ್ ಫ್ಲೋ ಆಗ್ತಾ ಇರುತ್ತೆ ಹಂಗೇನೆ. ಆಮೇಲಿಂದ ನಿಮ್ಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ತುಂಬಾ ಯೋಚನೆಗಳಿದೆ, ಆತರ ಎಲ್ಲ ತೊಂದರೆಗಳಾಗ್ತಾ ಇದೆ ಅಂತಂದಾಗ ಅನ್ನೋದು ಈ ತರದ್ದು ಬ್ಲೂ ಕ್ರಿಸ್ಟಲ್, ಬ್ಲೂ ಮತ್ತೆ ವೈಟ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಇಲ್ಲಾಂದ್ರೆ ಯೂಶಲ್ ಆಗಿ ಬ್ಲೂ ಇರುತ್ತೆ ಆ ತರದ್ದು. ಸೊ ಮಧ್ಯದಲ್ಲಿ ವೈಟ್ ಇರುತ್ತೆ. ಸೊ ಇದನ್ನ ಯೂಸ್ ಮಾಡಿ. ವೈಟು ಅಷ್ಟೇನೆ ನಿಮ್ದೊಂದು ಇನ್ಸೈಟು ಮತ್ತೆ ಒಂದು ವಿಸ್ಡಮ್ ಕೊಡೋದಿಕ್ಕೆ, ಒಂದು ಇಂಟ್ಯೂಷನ್, ಅದಕ್ಕೆಲ್ಲದಕ್ಕೂವೇನೆ ಸೋಡಲೈಟ್ ತುಂಬಾ ಯೂಸ್ ಆಗುತ್ತೆ. ಸೊ ನಿಮ್ಗೇನೋ ತುಂಬಾ ತೊಂದರೆಗಳಿದೆ, ಯಾವ್ದೋ ಒಂದೇನೋ ಸಿಚುವೇಶನ್ಸ್ ಗಳಿದೆ, ನಿಮ್ಗೆ ಅದನ್ನ ಗೊತ್ತಿಲ್ಲ, ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಅನ್ಕೊಂಡೆಲ್ಲ ಇದ್ದಾಗ ನೀವೇನ್ ಮಾಡ್ತೀರಾ, ರಾತ್ರಿ ಹೊತ್ತು ಕುತ್ಕೊಳ್ಳಿ ಆರಾಮವಾಗಿ,
ಆಮೇಲೆ ಕುತ್ಕೊಂಡು ಮೆಡಿಟೇಟಿಂಗ್ ಪೊಸಿಷನ್ ಅಲ್ಲಿ ಇಟ್ಕೊಂಡು ಆಮೇಲೆ ನಿಮ್ ಪ್ರಾಬ್ಲಮ್ಸ್ ಏನಿದೆ ಎಲ್ಲ ಹೇಳ್ಕೊಂಡು ಆಮೇಲೆ ಈ ಸೋಡಾ ಲೈಟ್ ನ ಥರ್ಡ್ ಐ ಹತ್ರ ಇಟ್ಕೊಂಡ್ಬಿಟ್ಟು 5 ಮಿನಿಟ್ಸ್ ಸುಮ್ಮನೆ ಕಣ್ಮುಚ್ಕೊಂಡು ಹೇಳ್ತಾ ಇರಿ, ನೀವು ಮೆಡಿಟೇಟ್ ಮಾಡ್ತಾ ಇರಿ. ಆಮೇಲಿಂದ ನಿಮಗೆ ಅನ್ಸುತ್ತೆ ಒಂದು ತುಂಬಾ ರಿಲ್ಯಾಕ್ಸಿಂಗ್ ಆದಾಗ ಶುರು ಆಗತ್ತಲ್ವಾ ನಿಮಗೆ, ಆವಾಗ ನಿಮ್ಮ ಸೋಡಾ ಲೈಟು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಸೊ ನಿಮ್ ತುಂಬಾ ರಿಲ್ಯಾಕ್ಸ್ ಆಗಿ ಕಾಮ್ ಆಗ್ತಿರಲ್ಲ, ಆವಾಗ ಅದನ್ನ ನೀವು ನಿಮ್ಮ ದಿಬ್ಬಿನ ಕೆಳಗಡೆ ಇಟ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡಿ. ಸೋಡಾ ಲೈಟ್ ನಿಮಗೆ ಅದಕ್ಕೆ ಬೇಕಾಗಿರೋ ತರ ಸೊಲ್ಯೂಷನ್ ನ ತಂದ್ಕೊಡುತ್ತೆ. ಸೊ ಇವತ್ತಿನ ವಿಡಿಯೋಗೆ ಇಷ್ಟ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಕಂಟಿನ್ಯೂ ಮಾಡ್ತೀನಿ. ಇದೆ ಅದ್ರ ಬಗ್ಗೆ ಹೇಳ್ತೀನಿ. ಗ್ರೀನ್ ಜೇಡ್ ಇಂದು ಬಾಚಣಿಗೆ ಇದೆ. ಸೊ ಇದನ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇನ್ನು ಸುಮಾರು ಕ್ರಿಸ್ಟಲ್ಸ್ ಗಳಿದೆ, ಅದ್ರ ಬಗ್ಗೆ ಎಲ್ಲಾನು ಒಂದೊಂದೇ ಮಾಹಿತಿ ಕೊಡ್ತಾ ಬರ್ತೀನಿ ನಿಮ್ಮೆಲ್ಲರಿಗೂ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.